ಲೋಕಲ್ ಕದನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ರಾಜೇಂದ್ರ ಗೋಖಲೆ, ದ್ವಾರಕನಾಥ್, ರವೀಂದ್ರ ರಶ್ಮಿ, ಬಸವರಾಜ ರಾರೆಡ್ಡಿ ಮತ್ತು ಗೋಮಧುಸೂದನ್. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ಬನ್ನಿ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀನಿ ನಾನು ರಾಜೇಂದ್ರ ಗೋಖಲೆ ಅವರ ಜೊತೆಗೆ. ಸರ್, ನಿಮ್ಮ ಪಕ್ಷದ ಬಗ್ಗೆ ನೀವು ಹೇಳಲೇಬೇಕು. ನಿರೀಕ್ಷಿತ ಪ್ರಮಾಣದಲ್ಲಿ ಸೀಟ್ಗಳನ್ನು ಗಳಿಸಿಲ್ಲ ತಾವು ಅಂತ. ಒಟ್ಟು ಮೂರು ತಿಂಗಳಿದ ಪಕ್ಷ ಅಂದರೆ ಅಂಬೆಗಾಲ ಕೂಡ ಹಾಕುವಂಥ ಸ್ಥಿತಿಯಲ್ಲಿ ಇಲ್ಲದಂಥ ಪಕ್ಷ ನಾವು. ಇಲ್ಲ ನೀವು ಸೃಷ್ಟಿ ಮಾಡಿದಂಥ ಅಲೆ ಇದೆಯಲ್ಲ, ಅದು ಬಹಳ ದೊಡ್ಡ ಅಲೆ ಸೃಷ್ಟಿಯಾಗಿತ್ತು ಅಂತ. ಏನೋ ಆಗ್ಬಿಡುತ್ತೆ ಅಂತ ಅಲ್ಲ. ಅಲೆ ಅಂತ ಏನಿದೆ, ಅಲೆ ಯಾವಾಗಲೂ ಜನರವರೆಗೆ ಮುಟ್ಟಿ ಅದು ಹೋಟ್ ಆಗಲಿಕ್ಕೆ ಟೈಮ್ ಬೇಕು. ಆ ಟೈಮ್ ನಮಗೆ ಸಿಗಲಿಲ್ಲ. ಆ ಕಾರಣದಿಂದ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು 4-4.5 ಬರ್ಬೋದು ಅಂತಿತ್ತು ನಮಗೆ. ಸೊ ವಿ ಆರ್ ಲ್ಯಾಂಡೆಡ್ ಸಮ್ವೇರ್ ಅರೌಂಡ್ 300. ಸಮಾಧಾನ ಕೊಟ್ಟಿದೆ. ಯಾಕೆಂದರೆ 3 ತಿಂಗಳಲ್ಲಿ ಇಷ್ಟು ಸಾಧನೆ, ಅದರಲ್ಲಿ ಸಿಂಬಾಲ್ ಗೊಂದಲ, ಸಿ ಫಾರ್ಮ್ ಡಿ ಫಾರ್ಮ್ ಗೊಂದಲ, ಅಕ್ಸೆಪ್ಟ್ ಅನ್ಅಕ್ಸೆಪ್ಟೆಡ್ ಅನ್ನುವಂಥ ಸಂಗತಿ, ನಿಮ್ದು ರಿಜಿಸ್ಟರ್ಡ್ ಪಾರ್ಟಿ ಅಲ್ಲ, ಪಾರ್ಟಿ ಇದೇ ಪಾರ್ಟಿ ಇಲ್ಲ, ಎಲ್ಲ ಸಂಗತಿಗಳನ್ನು ಫೇಸ್ ಮಾಡಿ. ಅದರಲ್ಲೂ ಬಹಳ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ, ಯಾರನ್ನ ಉಚ್ಚಾರಿಸೋದು ಹೋಗ್ರಿ ಅತ್ಲಾಗೆ ಅದು ಬೇರೆ ವಿಷಯ, ಅದೊಂದು ಬೇರೆ ವಿಷಯ ಅಲ್ಲ. ಪ್ರಸನ್ನ ಪದ್ಮನಾಭ ಅವರು ಯಡಿಯೂರಪ್ಪನವರು ಉಚ್ಚಾಟನೆ ಮಾಡ್ತಾರೆ, ಉಚ್ಚಾಟನೆ ಮಾಡ್ತಾರೆ. ಎಲ್ಲ ಗೊಂದಲಕ್ಕೂ ಎದುರು ಹಾಕೊಂಡು ಇಷ್ಟು ಸೀಟ್ ಗಳಿಸಿದ್ದೆ ದೊಡ್ಡ ಸಾಹಸ ಒಂದು ಮತ್ತು ಸಾಧನೆ ಮಾಡಿದ್ದೇವೆ, ಜನ ಮೆಚ್ಚಿದ್ದಾರೆ ಅನ್ನುವಂಥ ಸಂಗತಿ ನಾನು ಹೇಳ್ತಾ ಇದ್ದೇನೆ. ಓಕೆ, ಸೊ ನಾನು ಕೇಳುವಂಥ ಪ್ರಶ್ನೆ ಇದರ ಸಾಧಕ ಬಾಧಕಗಳೇನು ಅಂತ. ಎಲ್ಲೋ ಒಂದು ಕಡೆಗೆ ಇಲ್ಲಿ ಬಹಳ ಎತ್ತರ ಪ್ರಮಾಣದಲ್ಲಿ ನೀವೇನಾದ್ರು ಅಲ್ಲ, ಒಂದಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ನೀವು ಮುಟ್ಟುಬಿಟ್ಟಿದ್ರೆ, ನೀವು ಸಾಧನೆ ಮಾಡಿದರೆ ಈ ವಲಸಿಗರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇತ್ತು. ಈಗ ನಿಮ್ಮ ಕಡೆಗೆ ತಿರುಗಿ ನೋಡೋರು ಕೂಡ ಯೋಚನೆ ಮಾಡ್ತಾರೆ ಅಂತ ಒಂದೆರಡು ಹೆಜ್ಜೆ ಇಡಬೇಕಾರೆ. ಇಲ್ಲ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಇದು ಅರ್ಬನ್ ಇಲೆಕ್ಷನ್ ಆ್ಯಂಡ್ ಮೈ ಲೀಡರ್ ಈಸ್ ಎ ರೂರಲ್ ಲೀಡರ್. ಗ್ರಾಮಾಂತರ ಪ್ರದೇಶದಲ್ಲಿ ಇರುವಂಥ ಮನ್ನಣೆ ಯಡಿಯೂರಪ್ಪನವ್ರಿಗೇನಿದೆ ಅದು ಶಹರ ಭಾಗದಲ್ಲಿ ಇಲ್ಲ. ಶಹರ ಭಾಗದ ಇಲೆಕ್ಷನ್ದಲ್ಲೂ ಕೂಡ ನಾವು ಇಷ್ಟು ಸಾಧನೆ ಮಾಡಿದ್ದೇವೆ. ಶಹರ ಭಾಗದಲ್ಲಿ ಭಾಳ ಹಿಡ್ತಿರುವಂಥ ಭಾರತೀಯ ಜನತಾ ಪಾರ್ಟಿ ಸೋತಿದೆ ಅನ್ನುವಂಥದ್ದೇ ಭಾಳ ಮಹತ್ವದ್ದು. ಏನಂತೀರಿ ಸರ್? ಬೇಸಿಕಲಿ ಯಡಿಯೂರಪ್ಪನಿಗೆ 3 ತಿಂಗಳು ಅಂತೇಳ್ಬಿಟ್ಟು ನಾವು ಗ್ರೇಸ್ ಕೊಡೋಕ್ಕಾಗಲ್ಲ. ಅವರು 40 ವರ್ಷದ ರಾಜಕಾರಣಿ, ಅದು ಹಂಗೆಲ್ಲ ತಗೊಳಕ್ಕಾಗಲ್ಲ, ಅವ್ರನ್ನ ಆ ಡಿಫೆನ್ಸ್ ತಗೊಳಕ್ಕಾಗಲ್ಲ. ಬೇಸಿಕಲಿ BJP ಅರ್ಬನ್ ಓರಿಯೆಂಟೆಡ್ ಪಾರ್ಟಿ. ಆ ಪಾರ್ಟಿಯ 40 ವರ್ಷದ ನಾಯಕ ಯಡಿಯೂರಪ್ಪ. ಅವರು ರೂರಲ್ ಓರಿಯೆಂಟೆಡ್ ರಾಜಕಾರಣಿ. ಅದೇ ಹೇಳ್ತಾ ಇದ್ದೆ ನಾನು, ಯಡಿಯೂರಪ್ಪನವರ ಗ್ರಾಮೀಣ ನಾಯಕ ಅಂತ ಹೇಳ್ತಾ ಇದ್ದೆ ನಾನು. ಅಲ್ಲಲ್ಲ, ಅದನ್ನ ಒಪ್ಕೊಳ್ತೀನಿ ನಾನು. ನಾನು ಅದನ್ನ ಹೇಳ್ತಾ ಇರೋದು, ಯಡಿಯೂರಪ್ಪನವ್ರಿಗೆ ಹೆಚ್ಚು ಅರ್ಬನ್ ಓರಿಯೆಂಟೆಡ್ ಇದೆ, ಹೆಚ್ಚಿರಬೇಕಾಗಿರೋದು ಕೂಡ. ಅವರು ಎಂದಿಗಿರುವಂಥ ನಾಯಕರನ್ನು ನೋಡಿದ್ರು ಕೂಡ, ನೀವು ಯಾವುದೇ ನಾಯಕನ ತಗೊಂಡ್ರು ಕೂಡ ಎಲ್ಲ ಕೂಡ ಅರ್ಬನ್ ಓರಿಯೆಂಟೆಡ್ ಇವರೇ ಇರುವಂಥದ್ದು ಕೂಡ. ಆ ರೀತಿ ತಗೊಂಡಾಗ ನಾವು ಯಡಿಯೂರಪ್ಪನಿಗೆ ಇದ್ರ ರೀತಿಯ ಯಾವುದೇ ಗ್ರೇಸ್ ಕೊಡೋ ಅವಶ್ಯಕತೆ ಇಲ್ಲ. ನನಗನ್ಸುತ್ತೆ, ನೀವು ಆಗಲೇ ಹೇಳಿದ್ರಲ್ಲ ಉಚ್ಚಾಟನೆ ಅಂತ ಹೇಳ್ಬಿಟ್ಟಿದೆ, ಇವರು ಉಚ್ಚಾಟನೆ, ಇವರು ಅವ್ರನ್ನ ಉಚ್ಚಾಟನೆ ಅಂತೇಳಿ ಇವನ್ನೆಲ್ಲ ಸೇರಿಬಿಟ್ಟಿದೆ, ಮತದಾರ ಉಚ್ಚಾಟನೆ ಮಾಡಿದ್ರು. ಅಂದರೆ ಒಂದು ಒಪ್ಕೋತೀರಿ ರಾಜೇಂದ್ರ ಅವರು, ಇಲ್ಲ ಒಂದು ಕಡೆಗೆ ಅವಸರಕ್ಕೆ ಹುಟ್ಟಿದಂಥ ಮಗು ಇದು ಅಂತ? ಇಲ್ಲ, ಆ ಥರ ಖಂಡಿತವಾಗಿ ಅಲ್ಲ. ಸಂಪೂರ್ಣವಾದಂಥ ವಿಚಾರ ಮಾಡಿ, ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಬಗ್ಗೆ ಯೋಚನೆ ಮಾಡಿ ಪ್ರಾದೇಶಿಕ ಪಕ್ಷ ಆಗಿದ್ದಂಥದ್ದು ಇದು. ಇದರಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದ್ದು, ಇದು ನಮ್ಮ ಕಾವೇರಿ ವಿಷಯ ಇರ್ಬೋದು, ಕೃಷ್ಣ ವಿಷಯ ಇರ್ಬೋದು, ಇದು ಬಂದಾಗ ಕೇಂದ್ರ ಸರ್ಕಾರದ ಮೊಲತಾಯಿ ಧೋರಣೆ, ಯಾವುದೇ ಸರ್ಕಾರ ಇರಲಿ, ಅದು ಕಾಂಗ್ರೆಸ್ ಪ್ರೇರಿತ ಇರಲಿ ಅಥವಾ BJP ಪ್ರೇರಿತ ಇರಲಿ, ಆದಂಥ ಮೊಲತಾಯಿ ಧೋರಣೆ ಇದ್ದಿದ್ದರಿಂದ ಕೇಂದ್ರ ಯಾವ ರೀತಿ ತಮಿಳುನಾಡು ಕಡೆ ನೋಡ್ತಾ ಇದೆ, ಕೇಂದ್ರ ಯಾವ ರೀತಿ ಮಹಾರಾಷ್ಟ್ರ ಕಡೆ ನೋಡ್ತಾ ಇದೆ, ಕೇಂದ್ರ ಯಾವ ರೀತಿ ಆಂಧ್ರ ಕಡೆ, ಕರ್ನಾಟಕಕ್ಕೆ ಏನು ಮೊಲತಾಯಿ ಆಗಿ ಮಾಡಿದೆ ದಯವಿಟ್ಟು ಹೇಳಿ. ನೀವು ಕೇಳಿದ್ದನ್ನ ಏನು ಕಡಿಮೆ ಮಾಡಿದ್ದಾರೆ ಕಾಂಗ್ರೆಸ್? ಖಂಡಿತ ಹೇಳ್ತೀನಿ ನಾನು. ಈಗ ಕಾವೇರಿ ವಿಷಯದಲ್ಲಿ ಏನು ಮಾಡಕ್ಕೆ ಸಾಧ್ಯ? ಸುಪ್ರೀಂ ಕೋರ್ಟ್ ಆದೇಶ ಮಾಡಿ 20ನೇ ತಾರೀಕು, ಫೆಬ್ರವರಿ 20ನೇ ತಾರೀಕಿನೊಳಗೆ ನೋಟಿಫಿಕೇಶನ್ ಮಾಡಲೇಬೇಕು ನೀವು ಫೈನಲ್ ಅವಾರ್ಡ್ ಅಂತ ಡೈರೆಕ್ಷನ್ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರಕ್ಕೆ ಏನು ಆಪ್ಷನ್? ಲೆಜಿಸ್ಲೇಷನ್ ಮಾಡಬಹುದಲ್ಲ ನಮ್ಮ ದೇಶದಲ್ಲಿ? ಪಾರ್ಲಿಮೆಂಟ್ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಫುಲ್ ಬೆಂಚ್ ಆದೇಶ ಕೊಟ್ಟ ಮೇಲೆ ಕೆಜೆಪಿಯ ಇವತ್ತಿನ ಸಾಧನೆ ನೋಡಿದ್ರೆ ಅವ್ರಿಗೆ ಒಂದು ಕನಸಿತ್ತು. ಅವ್ರಿಗೆ ನೋಡಿ, ಕಾಂಗ್ರೆಸ್ ಪಾಪದ ಕೂಸು ಅಲ್ಲ, ಬಸವರಾಜ್ ಪಾಪದ ಕೂಸು ಅಂತ ಹೇಳಿದ್ರೆ ನಾನು ಒಪ್ತಿದ್ದೆ. ನೀವು ಒಮ್ಮೆ ಒಂದ್ ನಿಮಿಷ ರೀ, ಸ್ವಲ್ಪ ಇರ್ಲಿ. ಅವ್ರಿಗೆ ಅವಸರದ ಕೂಸಂದ್ರೆ ಅವ್ರು ಎಲ್ಲಿಂದ ತರ್ತಾರೆ? ಒಂದು ಪಾಪದ ಕೂಸಪ್ಪ. ಪಾಪದ ಕೂಸನ್ನೇ ಅಲ್ಲ, ಇಲ್ಲಿ ಏನಾಗಿದೆ ಅಂತಂದ್ರೆ, ಯಾವುದೋ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು, ಯಾವುದೋ ಒಂದು ಸಾಮಾಜಿಕ ದೊಡ್ಡ ಉದ್ದೇಶ ಇಟ್ಕೊಂಡು ಏನಾದ್ರು ಪಕ್ಷ ಸ್ಥಾಪನೆ ಆದ್ರೂ ಓಕೆ, ಯಾರನ್ನೋ ಸೋರಿಸಬೇಕು ಅನ್ನೋ ಕಾರಣದಿಂದ ಅದಕ್ಕೆ ಹೇಳಿದ್ದು ಪಾಪದ ಕೂಸು. ಔಷಧದ ಕೂಸುಗಳು ಮಿರಾಕಲ್ ಮಾಡ್ತವೆ. ಇದು ಔಷಧದ ಕೂಸಲ್ಲ, ಪಾಪದ ಕೂಸು. ಇದು ಭಾರಿ ದರಗಂಡು ಸ್ಟೇಟ್ಮೆಂಟ್ ಸರ್ ಇದು. ಇಲ್ಲ, ಅದ್ರ ಯೋಚನೆ ಮಾಡಬೇಕಾಗಲ್ವಾ ಅದು. ಮತದಾನದ ಹಿಂದಿನ ದಿನ ಯಡಿಯೂರಪ್ಪನವರು ತಮ್ಮ ಕಾರ್ಯಕರ್ತರಿಗೆ ಒಂದು ಕರೆ ಕೊಟ್ಬಿಟ್ರು.
ಎಲ್ಲೆಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸಲು ನೀವೆಲ್ಲ ಕಾಂಗ್ರೆಸ್ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಇದು ಇದು ಆ ಪಾಪದ ಕೂಸನ್ನ ಅಲ್ಲ ಆ ಥರದ್ದು ಯಾವುದೋ ಕರೆ ಕೊಟ್ಟಿಲ್ಲ. ನೋಡಿ, ಯಾವುದಲ್ಲ ರಾಷ್ಟ್ರೀಯ ರಾಷ್ಟ್ರೀಯ ದಿನಪತ್ರಿಕೆ ಇಲ್ಲ, ಹೇಳಿದ್ದಿದ್ದಾರೆ ಕೇಳಿ ಒಪ್ಕೋಬೇಕದ್ನ. ಅದು ಅವರಿವರೆಲ್ಲ ಯಾವುದೋ ಒಂದು ಸ್ಥಳೀಯ ಪತ್ರಿಕೆ ಹಾಕಿದ್ದಲ್ಲ, ರಾಷ್ಟ್ರೀಯ ದಿನಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ 5 ಪಕ್ಷಗಳ ಅಭಿಪ್ರಾಯವನ್ನು ಪ್ರಕಟಿಸಿದ್ರು ಅವತ್ತು ಮತದಾನದ ದಿವಸ. ನಮ್ಮ ಪಕ್ಷದ ಪರವಾಗಿ ನನ್ನ ಅಭಿಪ್ರಾಯ ಬಂತು. ಯಡಿಯೂರಪ್ಪನವರು ಸ್ಪಷ್ಟವಾಗಿ ಹೇಳಿದ್ರು, ವೆರ್ ಎವರ್ ವಿ ಹ್ಯಾವ್ ನಾಟ್ ಫೀಲ್ಡೆಡ್ ಕ್ಯಾಂಡಿಡೇಟ್ಸ್ ಐ ವಾಸ್ಟ್ ಮೈ ವರ್ಕರ್ಸ್ ಟು ವರ್ಕ್ ಫಾರ್ ಕಾಂಗ್ರೆಸ್ ಪಾರ್ಟಿ ಅಂತ. ಅದರಿಂದ ಪಾಪದ ಕೂಸಿಂದ ಇದು ಅನೈತಿಕ ಕೂಸಿಗೆ ಬಂತು. ಆದ್ರೆ ಒಂದು ಕಳೆದ 7 ವರ್ಷಗಳಿಂದ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನೈತಿಕ ಅಂದ ತಕ್ಷಣ. ನಮ್ದಿಲ್ಲ ಅನೈತಿಕತೆ. ಒಂದು ಕಳೆದ 7 ವರ್ಷಗಳಿಂದ ಕರ್ನಾಟಕ ರಾಜಕಾರಣ ಪೂರ್ತಿ ಯಡಿಯೂರಪ್ಪನವ್ರ ಸೂತ್ರ ಗಿರಿಕಿ ಹೊಡಿತಾ ಇತ್ತು. ಯಡಿಯೂರಪ್ಪನವ್ರ ವಿಮ್ಸ್ ಅಂಡ್ ಫ್ಯಾನ್ಸಿಗೆ ತಕ್ಕಂತೆ ಎಲ್ಲವೂ ನಡೀತಾ ಇತ್ತು. ಎಲ್ಲೋ ಒಂದು ಕಡೆ ಅದಕ್ಕೆ ಇವತ್ತು ಪೂರ್ಣ ವಿರಾಮ ಬಿದ್ದಿದೆ ಅಂತ ಕಾಣುತ್ತೆ. ಯಡಿಯೂರಪ್ಪನವರ ಅದೊಂದು ವಿಕೃತ ಮನಸ್ಥಿತಿ ಏನಿತ್ತು ಅದರಿಂದ ಬಿಡುಗಡೆ ಜೊತೆ ಒಂದು ಆಡ್ ಮಾಡಬೇಕು ರವೀಂದ್ರ ರೇಷ್ಮೆ ಅವರೇ. ಅವರ ಮುಖ್ಯ ಉದ್ದೇಶ ಏನಿತ್ತು, ಅವ್ರ ಕನಸು ಏನಿತ್ತು ಅಲ್ಲ, ಕಾಂಗ್ರೆಸ್ 100ಕ್ಕೆ ಬಂದು ನಿಲ್ಲಬೇಕು. ನಂತರ ಅವ್ರಿಗೆ ಏನಾದ್ರು ಒಂದು ಸಪೋರ್ಟ್ ಅಂದ್ರೆ ಅದು ಕೆಜೆಪಿ ಮುಖಾಂತರ ಅಲ್ಲ. ಅವರು ಹಾವೇರಿಯಲ್ಲಿ ವಿದ್ಯುಕ್ತವಾಗಿ ಅವ್ರ ಪಕ್ಷ ಉದ್ಘಾಟನೆ ಮಾಡಿದ್ರೆ 9ನೇ ತಾರೀಕು ಅಲ್ಲ 9ನೇ ತಾರೀಕು ನಿಮ್ಮೆಲ್ಲರ ಊಹೆ ಉದ್ದೇಶ ಅಲ್ಲ. ಬಸವರಾಜ್ ನಮಗೆ ಗೊತ್ತಿರೋದ ಸಂಗತಿ, ತಾವು ಹಿರಿಯ ನಾಯಕರು, ತಾವು ಕಿಂಗ್ ಆಗದಿದ್ರು ಕಿಂಗ್ ಮೇಕರ್ ಆಗಬೇಕು ಅನ್ನುವಂಥ ಉದ್ದೇಶ. ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಕೆಜೆಪಿಯ ಬೆಂಬಲವನ್ನು ತೆಗೆದುಕೊಳ್ಳೋದಿಲ್ಲ. ಕಾಂಗ್ರೆಸ್ ಬೇಕಾದ್ರೆ ವೇಟ್ ಮಾಡ್ತದೆ, ಕಾಯ್ತದೆ. ಅಧಿಕಾರ ಇಲ್ಲದ್ರು ಕಾಯ್ಲಿಕ್ಕೆ ತಯಾರಿದೆ. ಆಯ್ತು, 100 ತನಕ ಬಂದು ಹಂಗೆ ಕೂಡ ಕಾಂಗ್ರೆಸ್ ನೋಡಿ, ಕಾಂಗ್ರೆಸ್ ಪಾರ್ಟಿಗೆ ಕಾಯುವ ಶಕ್ತಿ ಇದೆ. ಅಲ್ಲ, ನೀವು ಸುಳ್ಳು ಹೇಳಿ ಹಿಂಗೆಲ್ಲ ಹೇಳ್ಬೇಡಿ. ಸುಳ್ಳು ಹೇಳೋದಿಲ್ಲ. ನಾನು ಇದ್ದದ್ದು ಹೇಳ್ತೇನೆ, ಖಂಡಿತವಾಗಿ ಕೆಜೆಪಿಯ ಬೆಂಬಲವನ್ನು ತೆಗೆದುಕೊಳ್ಳಲ್ಲ. ಕೇಂದ್ರದಲ್ಲಿ ಯುಪಿ ಆಗ್ತಿದ್ದೇ ಇಲ್ಲ, ಕಾಯ್ತಿದ್ರು. ಕಾಂಗ್ರೆಸ್ ಪಕ್ಷದ್ದು ಅವ್ರು ಬಹಳ ಶ್ರೇಷ್ಠವಾದ ಸೆಕ್ಯುಲರ್ ಸಿದ್ಧಾಂತ. ಹೇಗೆ ಅಂತಂದ್ರೆ, ಗುರುಪಾದಪ್ಪ ನಾಗಮಾರ್ಪಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರೋರ್ಗೂ ಸೆಕ್ಯುಲರು, ಮಾರನೇ ದಿವಸ ಅದ್ವಾನಿ ಅವರಿಗೆ ಬುಕೆ ಕೊಟ್ಬಿಟ್ಟು ಬಿಜೆಪಿ ಸೇರಿದ ಕೂಡ ಕಮ್ಯುನಲ್ಲು, ಯಡಿಯೂರಪ್ಪನವರು ಡಿಸೆಂಬರ್ 9ನೇ ತಾರೀಕಿನವರೆಗೂ ಕಮ್ಯುನಲ್, ಡಿಸೆಂಬರ್ 9 ಆದಮೇಲೆ ಸೆಕ್ಯುಲರ್. ಹಾಗಾಗಿ ಇನ್ಯಾವ ಮಡಿ ಮೈಲ್ಗೆ ಸಂಕೋಚ ಯಾಕೆ ಅವ್ರ ಪಾಪ ಬಹಿರಂಗವಾಗಿ ಏಕಪಕ್ಷವಾಗಿ ತಮ್ಮ ಬೆಂಬಲ ಸೂಚಿಸುವಾಗ ಈಗ ಬಹಿರಂಗವಾಗಿ ಸರ್ ಇಲ್ಲ, ಕಾಂಗ್ರೆಸ್ ಸೆಕ್ಯುಲರಿಸಮ್ ಬಗ್ಗೆ ಬಹಳ ತಮಾಷೆ ಮಾಡ್ತಾರೆ ಬಹಳ ಜನ. ಇದು ಬಿಜೆಪಿನ ನಾರ್ಮಲಿ ಚಡ್ಡಿಗಳು ಅಂತ ಕರೀತಾರಲ್ಲ, ಇವರು ಒಳ ಚಡ್ಡಿ ಅಂತ, ಅವರು ಹೊರ ಚಡ್ಡಿ, ಇವರು ಒಳ ಚಡ್ಡಿ ಅಂತ. ಇವರು ಚಡ್ಡಿಗಳೇ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ಗೋವಿಂದ ಅವರ ಉತ್ತರ ಏನಿರ್ಬೋದು ಕೇಳೋಣ. ಅದಕ್ಕಿಂತ ಒಂದು ಪುಟ್ಟ ವಿರಾಮ ತಗೊಳ್ಳೋಣ.